ಏನಾಯಿತು ಅವನಂತೆ ಅವ್ರದ್ದು ಯಾವ ರೀತಿ ಆಯಿತು ಅನ್ನೋದ್ರ ಬಗ್ಗೆ ಮಾತಾಡಲಿಕ್ಕೆ ಹೋಗ್ತಾ ಇಲ್ಲ ಅದನ್ನು. ಯಾಕಂದರೆ ದೊಡ್ಡ ಕ್ರಾಂತಿ ಆಗಿದೆ ಇಲ್ಲಂತಲ್ಲ. ಹೌದು, ನಾವು ಫಾಲೋ ಮಾಡಿಲ್ಲ, ಒಪ್ಪು ನಾವು ಮಾತನ್ನು. ಇವತ್ತು ನಾವು ಏನು ಲಿಂಗಾಯತರ ಕರ್ಕೊಳ್ತಾ ಇದ್ದೀವಿ, ನಮ್ಮನ್ನು ಇನ್ನೂ ಜಾತಿ ಬಿಟ್ಟಿಲ್ಲ. ಬೇರೆ ಜಾತಿಯವ್ರ ಮದುವೆ ಆಗಬೇಕು, ನಮ್ಮ ಮಕ್ಕಳು ತರಬೇಕು, ಹೆಣ್ಣು ಕೊಂಡು ಏನು ಮಾಡಬೇಕು, ಅಂತ್ಯಜರು ಅಥವಾ ಮತ್ತಾರಿದ್ದಾರೆ ಅವ್ರ ಜೊತೆಗೆ ನಾವು ಸಂಬಂಧಗಳು ಮಾಡ್ಕೊಂಡು ಹೋಗ್ಬೇಕು. ನಮ್ಮಲ್ಲೂ ಇಲ್ಲ, ನಮ್ಮ ಜಾತಿಗಳಾಗಿದ್ದಾವೆ ಹೊತ್ತು. ಅದನ್ನು ಒಪ್ಪು ನಾವು ಇಲ್ಲ ಅಂತಲ್ಲ, ಅದು ಒಪ್ಕೊಳ್ಳೇಬೇಕು ಯಾರಿದ್ರು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆದರೆ ನಿಜವಾಗಿಯೂ ಲಿಂಗಾಯತ ಧರ್ಮ ಬಸವಣ್ಣ ಸ್ಥಾಪನೆ ಮಾಡಿಲ್ಲ, ಎಲ್ಲೂ ಹೇಳಿಲ್ಲ. ಹಾಗಂತೇಳಿ ಹಿಂದೂ ಧರ್ಮ ಸ್ಥಾಪನೆ ಮಾಡಿದಂತ ಯಾರೂ ಹೇಳಿಲ್ಲ. ಅದು ಜೀವನ ಪಥ, ಜೀವನದ ರೂಢಿ. ಕ್ರಿಸ್ತ ಇರ್ಬೋದು, ಮತ್ತು ಇನ್ನುಳಿದವ್ರು ಇರ್ಬೋದು, ಮೊಹಮ್ಮದ್ ಪೈಗಂಬರ್ ಇರ್ಬೋದು, ಮತ್ತು ಬುದ್ಧ ಇರ್ಬೋದು, ಅವರು ಸದ್ಯಲ್ಲೇ ನಾವು ಈ ಧರ್ಮ ಸ್ಥಾಪನೆ ಮಾಡ್ತಾ ಇದ್ದೀವಿ ಅಂತ ಹೇಳಿಲ್ಲ, ಹೇಳೋದೂ ಇಲ್ಲ. ಅವ್ರು ನಡೆದಂಥ ದಾರಿ ನಾವು ಹೋಗುವಂಥದ್ದು. ಗಾಂಧೀಜಿಯವರು ಹೇಳ್ತಾರಲ್ಲ, ಏನಪ್ಪ ನಿಮ್ಮ ಸಂದೇಶ ಅಂದಾಗ ಜೀವನ ದಾರಿ, ಸವಿಸಿದ ಜೀವನ ಅಂತ. ಹಾಗೆಲ್ಲರೂ ಫಾಲೋ ಅಪ್ ಮಾಡ್ಕೊತ ಹೋಗ್ತಾ ಇರ್ತಾರೆ, ಫಾಲೋವರ್ಸ್ ಆಗ್ತಾರೆ. ಫಾಲೋವರ್ಸ್ ತಪ್ಪುಗಳಿದ್ದೇ ಇರ್ತಾವೆ, ಅವ್ರನ್ನ ಅರ್ಥ ಮಾಡ್ಕೊಳ್ಳಲ್ಲ. ಮತ್ತೊಂದು ಕಡೆ ತಪ್ಪು ಮಾಡ್ತಾನೆ ಇರ್ತಾರೆ. ಹಾಗಂತೇಳಿ ಅವ್ರು ತಪ್ಪು ಮಾಡಿದ್ದನ್ನು ಇಲ್ಲ ಬಸವಣ್ಣ ತಪ್ಪು ಮಾಡಿದರು, ಅಥವಾ ಬುದ್ಧ ತಪ್ಪು ಮಾಡಿದ, ಅಥವಾ ಗಾಂಧಿ ತಪ್ಪು ಮಾಡಿದ, ಅಥವಾ ಮತ್ತೊಬ್ಬ ತಪ್ಪು ಮಾಡಿದ ಅಂತಲ್ಲ. ಅಂದ್ರೆ ನಾನು ಹೇಳೋ ಉದ್ದೇಶ ಏನಪ್ಪ ಇಲ್ಲ ಅಂತಂದ್ರೆ, ಕರೀರಿ ಶ್ರೀಯವರು ವಾದ ಮಾಡ್ತಾ ತಾವು ತಪ್ಪದಪ್ಪ ಮೆಟ್ಟು ಗಿಟ್ಟು ಬಳಸಿದ್ದಾರೆ ಶಬ್ದಗಳು. ನೋಡ್ರಿ ಅವ್ರ ಭಾಷೆ ಕೇಳಿ ನಮ್ಗೆ ಕೇಳಿಕ್ಕೆ ಅಸಹ್ಯ ಅನ್ನಿಸ್ತದ. ಸಹನೆಗೆ ಮೀರಿದ್ದ ಭಾಷೆ ಅದು.